ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳುತ್ತೇನೆ. ಈ ಸಾಯಂಕಾಲ ವೇಳೆಗೆ ದೇವರ ವಾಕ್ಯ ಓದ್ಕೊಳ್ಳೋಣ. ದೇವರು ನಮ್ಮ ಸ್ತೋತ್ರ. ನಮ್ಮನ್ನು ದೇವರು ಬೆಳಗ್ಗೆಯಿಂದ ನಮ್ಮನ್ನು ಕಾಪಾಡಿ ಆತನ ಕೃಪೆಯಲ್ಲಿ ನಡೆಸಿದ್ದಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಈ ಸಮಯದಲ್ಲಿ ನಾವು ಒಂದು ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. 91ನೇ ವಾಕ್ಯ 3ನೇ ವಚನ. ದೇವರು ನಮ್ಮ ಸ್ತೋತ್ರವಾಗಲಿ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆಮೇಲೆ ದೇವರು ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರು ನಮ್ಮಲ್ಲಿ ಎಷ್ಟು ಪ್ರೀತಿ ಇಟ್ಟು, ನಮ್ಮಲ್ಲಿ ಕರುಣೆ ಇಟ್ಟು, ದಿನವೆಲ್ಲ ನಮ್ಮನ್ನು ಕಣ್ಮಣಿಯಾಗಿ ಕಾಪಾಡುವಂಥ ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳೋದು ಕಡಿಮೆ ಇದೆ. ಯಾಕಂದರೆ ಬೇಟೆಗಾರನ ಬಲೆಯಿಂದಲೂ ಕೂಡ ತಪ್ಪಿಸುವಂಥ ದೇವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಮರಣಕರ ವ್ಯಾಧಿಗಳಿದ್ದರೂ ಕೂಡ ನಮ್ಮನ್ನು ಆ ಸಮಯದಲ್ಲಿ ನಮ್ಮನ್ನು ಧೈರ್ಯಪಡಿಸುವಂಥ ಸರ್ವಶಕ್ತರಾಗಿದ್ದಾರೆ. ಯಾಕಂತಂದರೆ ನಾವು ಮರಣಕ್ಕೂ ಭಯಪಡೋಂಗಿಲ್ಲ. ನಾವು ಎಂಥ ಬೇಟೆಗಾರನ ಬಲೆದಿಂದ ಕೂಡ ನಮ್ಮನ್ನು ಬಿಡಿಸುವಂಥ ಸರ್ವಶಕ್ತನಾಗಿದ್ದಾನೆ. ಅದಕ್ಕಾಗಿ ನಾವು ಧೈರ್ಯವುಳ್ಳವರಾಗಿ, ಬಲವುಳ್ಳವರಾಗಿ, ಶಕ್ತಿ ಉಳ್ಳವರಾಗಿ, ಅದೆಲ್ಲ ಬೇಕು ನಮಗೆ. ಅಂದರೆ ನಮ್ಗೆ ಯಾರಿಂದ ಬೇಕು? ದೇವರಿಂದ ಬೇಕು. ಪ್ರಿಯ ದೇವ್ರ ಮಕ್ಕಳೇ, ಮನುಷ್ಯರು ಯಾರು ಬಲಪಡಿಸೋರಿಲ್ಲ, ಮನುಷ್ಯರು ಯಾರು ಧೈರ್ಯ ತುಂಬೋರಿಲ್ಲ, ಮನುಷ್ಯರು ಯಾರು ನಮ್ಮನ್ನು ಸಹಾಯ ಮಾಡೋರಿಲ್ಲ. ಪ್ರತಿಯೊಬ್ಬರು ಏನು ಮಾಡ್ತಾರಂತೆ? ನಮಗೆ ಹೀಯಾಳಿಸ್ತಾರೆ ಹೊರತು ಯಾರು ನಮ್ಮನ್ನು ಬಲ ತುಂಬೋರಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳಿಬೇಕು, ದೇವ್ರ ಪ್ರಾರ್ಥನೆ ಮಾಡಬೇಕು. ಇದರಲ್ಲಿ ನಾವೇನು ಮಾಡಬೇಕು? ಹೆಚ್ಚಾಗಿ ಕಾಲ ಕಳೆಯಬೇಕು. ಆವಾಗಲೇ ನಮಗೆ ದೇವರ ನಮ್ಮೊಟ್ಟಿಗೆ ಮಾತಾಡುವಾಗ ನಮ್ಗೆ ಏನಾಯ್ತಂತೆ? ಧೈರ್ಯ, ಬಲ ಬರ್ತದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಮಾತಾಡೋದು ದೇವ್ರು ಹೇಗೆ ಅಂತೀರಾ? ಎಲ್ಲಿ ಆರಾಧ್ಯ ಅಂತೀರಾ? ಅದಕ್ಕಾಗಿ ನಾವು ನಿಮ್ಗೊಂದು ಮಾತು ಹೇಳ್ತೀನಿ. ಸತ್ಯವೇದದಲ್ಲೇ ದೇವರಿದ್ದಾರೆ, ನಮ್ಮ ಹೃದಯದಲ್ಲೇ ದೇವರಿದ್ದಾರೆ. ನಾವು ಮಾತಾಡಬೇಕು. ಯಾಕಂದರೆ ನಾವು ಎಷ್ಟು ಸಮಯ ನಾವು ದೇವ್ರೊಟ್ಟಿಗೆ ಮಾತಾಡ್ತೀವೋ, ವಾಕ್ಯದೊಟ್ಟಿಗೆ ಮಾತಾಡ್ತೀವೋ, ನಾವು ದೇವ್ರ ಸಂಗಡ ಮಾತಾಡಿದಾಗೆ ನಾವು ಮನುಷ್ಯನ ಹತ್ರ ಎಷ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ನಮ್ಗೆ ಎಲ್ಲಿ ಬಲ ಸಿಗ್ತದೋ ನಾವು ಅಲ್ಲಿ ಮಾತಾಡ್ಕೊಂಡು ಕಾಲ ಕಳಿಬೇಕು. ದೇವರು ನಮ್ಮ ಸ್ತೋತ್ರವಾಗಿ. ಅದಕ್ಕೆ ದೇವರು ಹೇಳಿದರೆ ಯಾವುದಕ್ಕೂ ಭಯ ಪಡಬೇಡ್ರಿ, ನಾವು ಧೈರ್ಯವಾಗಿರ್ರಿ ಅಂತ ಹೇಳಿದ ದೇವರು ನಮ್ಮ ಸ್ತೋತ್ರ. ಅದಕ್ಕೋಸ್ಕರ ಇಡೀ ಲೋಕದ ಎಲ್ಲ ಮಕ್ಕಳು ಇನ್ನು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಬೆಳಿಬೇಕು. ಇನ್ನು ಎಲ್ಲರೂ ಜೀವನದಲ್ಲಿ ಕಂಡುಕೋಬೇಕು. ಅದಕ್ಕಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಳಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ, 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೇ, ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ನೀವು ಒಳ್ಳೆಯವರು, ರಾಜ್ಯ ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ. ಬೆಳಗ್ಗೆಯಿಂದ ನಮ್ಮನ್ನು ಕಾಪಾಡಿದಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ನೀವು ಮಾಡಿದಂಥ ಒಂದೊಂದು ಉಪಕಾರಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ ದೇವ. ಅಪ್ಪ, ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು ದೇವ, ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಲಪಡಿಸು ದೇವ. ನಿನಗೆ ಸ್ತೋತ್ರ. ಅಪ್ಪ, ನಿನ್ನ ವಾಕ್ಯ ಬಿಟ್ಟು ಕರ್ತನೆ ಬೇರೆ ಯಾವ ಅಂಧಕಾರ ಶಕ್ತಿಗೆ ಶರಣಾಗದೆ ಕರ್ತನೆ ಅಪ್ಪ, ಜೀವನದಲ್ಲಿ ಕಂಡುಕೊಂಡು ಕರ್ತನೆ ನಿತ್ಯ ದೇವರನ್ನು ಕರ್ತನೆ ಆರಾಧಿಸುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಕರ್ತನೆ, ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ಕೊಡು ದಯಪಾಲಿಸು ದೇವ. ನಿನಗೆ ಸ್ತೋತ್ರ. ಮನುಷ್ಯನ ಬಲ ಸಾಲದು ದೇವ. ನಿನಗೆ ಸ್ತೋತ್ರ. ನಿನ್ನ ಬಲ ಬೇಕು ದೇವ. ನಿನಗೆ ಸ್ತೋತ್ರ. ಬೇಟೆಗಾರನ ಬಲೆಯಿಂದ ಬಿಡಿಸುವಂಥ ಸರ್ವಶಕ್ತನೇ, ಮರಣಕರ ವ್ಯಾಧಿಗಳು ಬಂದರೂ ಕೂಡ ಧೈರ್ಯಪಡಿಸುವಂಥ ಶಕ್ತ ನೀನಾಗಿದೆಯಪ್ಪ. ನಿನಗೆ ಸ್ತೋತ್ರ. ನಿನ್ನ ಕೃಪೆ ಈ ಲೋಕದ ಎಲ್ಲ ಮಕ್ಕಳು ಕರ್ತನೆ ಧೈರ್ಯವುಳ್ಳವರಾಗಿ ಜೀವನದಲ್ಲಿ ಕಂಡುಕೊಂಡು, ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ಜೀವನದಲ್ಲಿ ಕಂಡುಕೋಬೇಕು, ರಕ್ಷಣೆ ಹೊಂದಬೇಕು. ನಿನಗೆ ತಿಳಿಯದೇ ಇರದೆ ಎಷ್ಟೋ ಜನ ಜೀವಿಸ್ತದರಪ್ಪ. ನನಗೆ ಸ್ತೋತ್ರ. ಕರ್ತನೆ, ತಿಳಿದವರಾಗಿ ಅರಿತವರಾಗಿ ಜೀವಿಸುವಂತೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು ರಾಜ. ನಿನಗೆ ಸ್ತೋತ್ರ. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ತಂದೆ, ಮಗ, ಪವಿತ್ರ ಆತ್ಮ ಬಲಗೊಳಿಸಿ ನಡೆಸ್ತೀನಿ ಎಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್.